ನಮಸ್ಕಾರ. ಇವತ್ತಿನ ವಿಡಿಯೋ ಈ ದೀಪಾವಳಿಯಲ್ಲಿ ನಿಮ್ಮ ಮನೆಯ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ನಾನು ಒಬ್ರು ಡಾಕ್ಟರ್ ಮನೆಗೆ ಹೋಗಿದ್ದೆ. ನರ್ಸಿಂಗ್ ಹೋಮ್ ಕೆಳಗಡೆ, ಮನೆ ಮೇಲೆ ಡಾಕ್ಟ್ರು. ನೋಡ್ತಾನೆ ಮನೆ ಎಷ್ಟು ಚಂದವಾಗಿ ಸ್ವಚ್ಛವಾಗಿ ಇಟ್ಟಿದ್ರು ಅಂತಂದ್ರೆ ಅದರ ಸಲುವಾಗಿ ವಿಡಿಯೋ ಮಾಡಿದ್ದೇನೆ. ಅಂದರೆ ಮನೆಯಲ್ಲಿ ಹೇಗಿತ್ತು ಅಂತಂದ್ರೆ ಇವತ್ತಿನವರೆಗೆ ಅವರೇನೇನು ಬಳಸಿದ್ದಾರೋ ಕೆಟ್ಟು ಹೋಗಿದ್ದೀವಿ ಎಲ್ಲವನ್ನು ಮನೆಯಲ್ಲಿ ಅಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಹಾಸ್ಯಕ್ಕೋಸ್ಕರ ಹೇಳ್ತಾ ಇದ್ದೇನೆ, 2018ನೇ ಇಸ್ವಿನಲ್ಲಿ ಏನು ಟೂತ್ ಪೇಸ್ಟ್ ಬಳಸಿದ್ರು ಅದು ಖರ್ಚಾದ್ಮೇಲೆ ಅದನ್ನು ಹಾಗೆ ಇಟ್ಟಿದ್ದಾರೆ. ಅದನ್ನು ಕೂಡ ಹೊರಗೆ ಬಿಸಾಕಿಲ್ಲ. ಅದನ್ನು ನೋಡಿದ ಮೇಲೆ ನನಗನ್ನಿಸ್ತು, ದೀಪಾವಳಿಯಲ್ಲಾದ್ರೂ ನಾವು ನಮ್ಮ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳೋಣ. ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ಪಂಗಡಗಳಲ್ಲೂ ಎಲ್ಲ ಜನಾಂಗದಲ್ಲೂ ಒಂದು ಮಾತಿದೆ, ದೀಪಾವಳಿ ವರ್ಷದ ಮೊದಲ ದಿನ ನಮ್ಮ ಮನೆಯನ್ನು ಆದಷ್ಟು ಸ್ವಚ್ಛವಾಗಿಡಬೇಕು. ಆದ್ದರಿಂದ ಇವತ್ತು ವಿಶೇಷವಾದ ವಿಡಿಯೋನು ಸೃಷ್ಟಿ ಮಾಡಿದ್ದೇನೆ. ಈ ವಿಡಿಯೋ ನೋಡಿದಂತ ಅಟ್ಲೀಸ್ಟ್ ಸ್ವಲ್ಪ ಜನ ಅವರ ಮನೆಯನ್ನು ಇವತ್ತಾದರೂ ಕ್ಲೀನ್ ಮಾಡಿ ಇಟ್ಕೋತಾರೆ, ಎಲ್ಲವನ್ನು ಒರೆಸ್ತಾರೆ, ಟೇಬಲ್ ಕುರ್ಚಿನ ಸರಿಯಾದ ಜಾಗದಲ್ಲಿ ಇಡ್ತಾರೆ, ಹಳೆಯ ಮುರಿದ ವಸ್ತುಗಳನ್ನು ಮಾರ್ತಾರೆ ಅಥವಾ ಯಾರಿಗಾದ್ರೂ ಕೊಡ್ತಾರೆ. ಮತ್ತು ಆದಷ್ಟು ಎಲ್ಲವನ್ನು ಸ್ವಚ್ಛವಾಗಿ, ಅಂದವಾಗಿ, ಚೊಕ್ಕಟವಾಗಿ ಇಡಬಹುದು ಅನ್ನೋ ಉದ್ದೇಶದಿಂದ ನನ್ನ ಸಲಹೆ, ದಯವಿಟ್ಟು ಈ ವಿಡಿಯೋನ ವೈರಲ್ ಮಾಡಿ ಕರ್ನಾಟಕದ ಎಲ್ಲ ಮನೆಗಳಿಗೂ ತಲುಪಲಿ. ಯಾಕಂತಂದ್ರೆ ಈ ವಿಡಿಯೋನ ನೋಡುವವರ ಸಂಖ್ಯೆ ಜಾಸ್ತಿ ಆದ್ರೆ ಅದರಿಂದ ಮೋಟಿವೇಟ್ ಆಗೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ದಿವಾಳಿ ಅಂತಂದ್ರೆ ಫೆಸ್ಟಿವಲ್ ಆಫ್ ಕ್ಲೀನಿಂಗ್ ಅಂತಾನೂ ಕರೀತಾರೆ. ಟು ರಿಮೂವ್ ಅಂಡ್ ಕ್ಲಿಯರ್ ಅನ್ವಾಂಟೆಡ್ ಥಿಂಗ್ಸ್ ಇನ್ ಲೈಫ್. ಇದು ಆದಷ್ಟು ನಮ್ಮ ಜೀವನದಲ್ಲಿ ಪೆಂಡಿಂಗ್ ಕ್ಲಿಯರಿಂಗ್ ವರ್ಕ್ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಲ್ಲ, ಅದನ್ನ ಸರಿ ಮಾಡ್ಲಿಕ್ಕೆ ಇರುವಂತದ್ದು. ಇವತ್ತು ಅದರ ಬಗ್ಗೆ ಕೆಲವು ಐಡಿಯಾ ಕೊಡ್ತಾ ಇದ್ದೇನೆ. ಮೊದಲನೇದ್ದು, ಡಿಸ್ಕಾರ್ಡ್ ಅನ್ವಾಂಟೆಡ್ ಸ್ಟಫ್. ಏನೇನು ನಿಮ್ಮ ಮನೆಯಲ್ಲಿ ಹಳೆಯ ಪಾತ್ರಗಳಿದಾವೆ, ನ್ಯೂಸ್ ಪೇಪರ್ ಇದಾವೆ, ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ಇದಾವೆ, ಬ್ರೋಕನ್ ಐಟಮ್ಸ್ ಇದಾವೆ, ಹರಿದು ಹೋದ ಬಟ್ಟೆಗಳಿದಾವೆ, ಅದನ್ನ ನಾವು ಎಂದೆಂದಿಗೂ ಮತ್ತೊಮ್ಮೆ ಬಳಸೋದಿಲ್ಲ. ಅದನ್ನು ಸುಮ್ಮನೆ ಮೂಲೆಯಲ್ಲಿ ಇಟ್ಟಿರ್ತೀವಿ, ಮುಂದೆ ಯಾವಾಗಲಾದ್ರೂ ಬಳಸ್ಕೋಬಹುದು. ಒಂದು ರೂಲ್ ಇದೆ ಜೀವನದಲ್ಲಿ, ಯಾವ ವಸ್ತುವನ್ನು ಕಳೆದ 6 ತಿಂಗಳಿಂದ ನೀವು ಬಳಸಿಕೊಂಡಿಲ್ವೋ ಅದು ಬಹುಶಃ ಬೇಕಾಗಿಲ್ಲ, ಅದನ್ನು ನೀವು ಎತ್ತಿ ಬಿಸಾಕಬಹುದು. ಆದ್ದರಿಂದ ಇವತ್ತು ನೀವೊಂದು ಕಾನ್ಶಿಯಸ್ ಎಫರ್ಟ್ ಮಾಡಿ ಅಂತಹ ವಸ್ತುಗಳನ್ನು ಬಿಸಾಕುವಂತಹದ್ದು ಮತ್ತು ಮನೆಯನ್ನು ಸ್ವಚ್ಛ ಮಾಡುವಂತಹದ್ದು, ಮತ್ತೆ ಮೆಂಟಲಿ ಫಿಸಿಕಲಿ 2 ರೀತಿಯಲ್ಲೂ ಕೂಡ ಮನೆಯನ್ನು ಕ್ಲೀನ್ ಆಗಿರ್ತೀವಿ, ಮನಸ್ಸನ್ನು ಕ್ಲೀನ್ ಆಗಿರ್ತೀವಿ. ಈಗ ಎರಡನೇದು, ಡಿಕ್ಲಟರ್ ಅನ್ಯೂಸ್ಡ್ ಐಟಮ್. ನಿಮ್ಮ ವಾರ್ಡ್ರೋಬ್ನ ಓಪನ್ ಮಾಡಿ, ಅಲ್ಲಿ ನೀವು ನಿಮ್ಮ ಎಲ್ಲಾ ಬಟ್ಟೆಗಳನ್ನು 2 ವಿಧವಾಗಿ ವಿಂಗಡಿಸಿ. ಒಂದು, ನೀವು ಯಾವಾಗಲೂ ಮತ್ತು ರೆಗ್ಯುಲರ್ ಆಗಿ ಬಳಸುವಂತಹದ್ದು. ಇನ್ನೊಂದು, ನೀವು ಅನ್ಯೂಶುವಲ್ ಆಗಿ ಬಳಸುವಂತಹದ್ದು. ಆದ್ದರಿಂದ ಯಾವ್ಯಾವುದನ್ನು ರೆಗ್ಯುಲರ್ ಆಗಿ ಬಳಸ್ತೀವೋ ಅದನ್ನ ಹತ್ತಿರದಲ್ಲಿ ಇಟ್ಕೊಳ್ಳಿ, ಮತ್ತು ಅನ್ಯೂಶುವಲ್ ಆಗಿ ಬಳಸ್ತೀವೋ ಅದನ್ನ ಬೇಕಾದ್ರೆ ನೀವು ಯಾರಿಗಾರು ಕೊಡುವಂತಹ ಪ್ರಯತ್ನವನ್ನು ಮಾಡಿ, ಬಡವರಿಗೆ, ಬಡಬಗ್ಗರಿಗೆ ಇತ್ಯಾದಿ. ಅದೇ ರೀತಿನೇ ನಿಮ್ಮ ಮನೆಯಲ್ಲಿರುವಂತಹ ಫುಟ್ವೇರು, ಗ್ಯಾಜೆಟ್ಸು, ಚಾರ್ಜರ್ಸು, ಕಾಸ್ಮೆಟಿಕ್ಸು, ಇದನ್ನ ಕಳೆದ ಎಷ್ಟೋ ಸಮಯದಿಂದ 12ರಿಂದ 18 ತಿಂಗಳು ಯೂಸ್ ಮಾಡಿಲ್ಲ ಅಂತಂದ್ರೆ ಅದರ ಅವಶ್ಯಕತೆ ಇಲ್ಲ ಅಂತಾಯ್ತು. ಅದನ್ನ ನೀವು ಬಿಸಾಕ್ಬೋದು, ಇಲ್ಲ ಯಾರಿಗೆ ಬೇಕೋ ಅವರಿಗೆ ದಾನ ಮಾಡಬಹುದು. ಆದ್ದರಿಂದ ಇದನ್ನು ಇವತ್ತು ನೀವು ಪ್ರಾರಂಭ ಮಾಡ್ತೀರಿ ಅಂತ ನಾನು ಊಹಿಸ್ಕೊಳ್ತೇನೆ. ಈಗ ಮೂರನೇದು, ಚೆಕ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್. ಬಹಳಷ್ಟು ಮನೆಗಳಲ್ಲಿ ನಾವು ನೋಡಿದ್ದು ಬೇಕಾದಷ್ಟು ಫರ್ನಿಚರ್, ಅಪ್ಲಯನ್ಸಸ್ ಇರುತ್ತೆ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನ ರಿಪೇರಿ ಮಾಡಿದ್ರೆ ಅದನ್ನ ಕೊಳ್ಳುವುದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಆದ್ದರಿಂದ ಯಾವುದೇ ಹೆಸಿಟೇಷನ್ ಇಲ್ಲದೆ ಅದನ್ನ ಡಿಸ್ಕಾರ್ಡ್ ಮಾಡಿ ಅಥವಾ ಸರಿಯಾದಂತ ಜಾಗಕ್ಕೆ ತಲುಪಿಸಿ ಯಾರಿಗಾದ್ರೂ ಕೊಡಿ. ಅವರಿಗೆ ಅದರ ಬಗ್ಗೆ ಗೊತ್ತಿದ್ರೆ ಅವರು ರಿಪೇರಿ ಮಾಡಿ ಇಟ್ಕೊಳ್ತಾರೆ. ಮತ್ತೆ ನಿಮ್ಮ ರೂಮಿಗೆ ಹೋಗಿ ನಿಮ್ಮ ರೂಮ್ನಲ್ಲಿ ಏನೇನು ಅಪ್ಲಯನ್ಸಸ್, ಫರ್ನಿಚರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ರಿಪೇರ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಕಸ್ಮಾತ್ ಅದನ್ನ ಬಿಸಾಕ್ಬೇಕು ಅಂತ ಮನಸ್ಸಿದ್ರೆ ಆ ಸ್ಪೇಸು ಖಾಲಿ ಆಯ್ತು, ಮುಂದಿನ ದಿನಗಳಲ್ಲಿ ನೀವು ಬೇರೆ ಒಂದು ಒಳ್ಳೆ ಫರ್ನಿಚರ್ ಅನ್ನ ಆ ಜಾಗದಲ್ಲಿ ಹಾಕ್ಬೋದು. ಅದರಿಂದ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಈಗ ನಾಲ್ಕನೇದು, ಕ್ಲೀನ್ ರೀಅರೇಂಜ್ ಯುವರ್ ಹೌಸ್. 1 by 1 ನಿಮ್ಮ ಮನೆಯನ್ನು ರೀಅರೇಂಜ್ ಮಾಡಿ. ಕಂಟೆಂಟ್ಸ್ ಆಫ್ ಈಚ್ ರೂಮ್ 1 by 1. ಮತ್ತೆ ಹೊರಗಡೆಯಿಂದ ಕ್ಲೀನ್ ಮಾಡಿ ಕಬೋರ್ಡ್ಗಳನ್ನು, ಫ್ಯಾನ್ಗಳನ್ನು, ನಿಮ್ಮ ಕಿಟಕಿ, ಕರ್ಟನ್ಸು ಇತ್ಯಾದಿ ಇತ್ಯಾದಿ.
ಮತ್ತೆ ಯಾವುದನ್ನು ನೀವು ಜಾಸ್ತಿ ಬಳಸೋದಿಲ್ಲ, ಅದರಲ್ಲಿ ಬೇಕಾದಷ್ಟು ಧೂಳಿರುತ್ತೆ, ಅದನ್ನು ಕೂಡ ಮಾಡಿ. ಇದರಿಂದ ನಿಮಗೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಬರುತ್ತೆ. ಮನೆಯಲ್ಲಿರುವಂತಹ ವಾಸ್ತು ಇಂಪ್ರೂವ್ ಆಗುತ್ತೆ ಮತ್ತು ಮನೆಯಲ್ಲಿರುವಂತಹ ವೈಬ್ರೇಷನ್ ಪಾಸಿಟಿವ್ಗೆ ಟರ್ನ್ ಆಗುತ್ತೆ. ಆದ್ದರಿಂದ ಇವತ್ತು ದೀಪಾವಳಿ ರಜೆ ದಿನ ನಿಮ್ಮ ಇಡೀ ಕುಟುಂಬದ ಸದಸ್ಯರನ್ನು ಒಳಗೊಂಡು ಈ ಕಾರ್ಯಗಳನ್ನು ಮಾಡಿ ನಿಮ್ಮ ಮನೆ ವೈಬ್ರೇಷನ್ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ತಿಳ್ಕೋಬಹುದು. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಮನೆಯನ್ನು ಕ್ಲೀನ್ ಮಾಡುವಂತ ಪ್ರೋಗ್ರಾಮ್ ಪ್ರತಿ ವರ್ಷ ದೀಪಾವಳಿಯಲ್ಲಿ ಮಾಡುವಂತ ಒಂದು ಪದ್ಧತಿ ಇದೆ. ನಿಮ್ಮ ಮನೆಯಲ್ಲಿ ಕೂಡ ಹಾಗೆ ನಡೀತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ವೈರಲ್ ಮಾಡಿದ್ರೆ ಇಡೀ ಕರ್ನಾಟಕಕ್ಕೆ ಅನುಕೂಲ ಅನ್ನುವಂಥದ್ದು ನನ್ನ ಅಭಿಮತ. ನೀವು ಕೂಡ ನನ್ನೊಡನೆ ಸಹಮತವನ್ನು ವ್ಯಕ್ತಪಡಿಸ್ತೀರಿ ಅಂತ ಊಹಿಸ್ಕೊಳ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.